ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಚಿತ್ರಗೌಡ. ಸೊ ಈ ಜೊತೆ ನಮ್ಮ ಪುಟಾಣಿ ಜೊತೆ ಬಂದಿದ್ದೀನಿ. ಸೊ ಯಾಕಂದರೆ ನಮ್ಮ ಪುಟಾಣಿಗೆ ಈ ಮಂತ್ ಎಂಡಿಂಗಲ್ಲಿ ನನಗೆ ಮುಡಿ ಕೊಡೋ ಶಾಸ್ತ್ರ ಇದೆ. ಸೊ ಮುಡಿ ಕೊಡೋಕ್ಕೆ ಮುಂಚೆ ಅವನಿಗೆ ಪುಟಾಣಿ ಹೇರ್ ಸ್ಟೈಲ್ ಹಾಕಿ ನೋಡೋ ಆಸೆ. ಸೊ ಅಟ್ಲೀಸ್ಟ್ ಹುಡುಗಿ ಥರ ಅಂತೂ ಮಾಡೋಕ್ಕಾಗೋದಿಲ್ಲ, ಬಟ್ ಆದರೆ ಹೇರ್ ಸ್ಟೈಲ್ ಅಂತೂ ಮಾಡ್ಬೋದಲ್ವ ಅಂತ ಅಂದ್ಕೊಂಡು ಅವನಿಗೆ ಹೇರ್ ಸ್ಟೈಲ್ ಹಾಕೋಣ ಅಂತ ಅಂದ್ಕೊಂಡು. ನನ್ನ ಮಗನ ಹೇರ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿರುತ್ತೆ. ಬಟ್ ಆದರೆ ಅವ್ನ ಹೇರ್ ಸ್ಟೈಲ್ನ ಮ್ಯಾನೇಜ್ ಮಾಡೋದು ತುಂಬ ದೊಡ್ಡ ಕಷ್ಟ. ಒಂದು ಸಲ ಕರ್ಲಿ ಆಗಿರುತ್ತೆ, ಒಂದು ಸಲ ಸ್ಟ್ರೈಟ್ ಆಗಿರುತ್ತೆ, ಒಂದು ಸಲ ವಿಚಿತ್ರವಾಗಿರುತ್ತೆ. ಬಟ್ ಆದರೆ ನನ್ನ ಫಸ್ಟ್ ಮಗನಿಗೆ ಕಂಪೇರ್ ಮಾಡಿದ್ರೆ ಇವನಿಗೆ ತುಂಬ ಚೆನ್ನಾಗಿದೆ ಹೇರು. ಸೊ ನಾನು ಇವನಿಗೆ ಸೈಡ್ ಕ್ರಾಪ್ ತೊಗೊತಾ ಇದ್ದೀನಿ. ಸೈಡ್ ಕ್ರಾಪ್ ತೊಗೊಂಡು ಒಂದು ಪೋರ್ಷನ್ನ ರಬ್ಬರ್ ಹಾಕಿ ಟೈಟ್ ಮಾಡಿಬಿಡಿ, ಇಲ್ಲಾಂದರೆ ಆ ಏರಿ ಮೆಸ್ಸಿ ಆಗಿಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಸೊ ಕ್ರಾಪ್ ತೊಗೊಂಡಾದ್ಮೇಲೆ ಅದು ಹೇರ್ ಟ್ಯಾಗ್ ಮಾಡಾದಮೇಲೆ ಒಂದೊಂದೇ ಸ್ಮಾಲ್ ಪೋರ್ಷನಾಗಿ ನಾನು ತೋರಿಸ್ತಿರೋ ಥರ ತೊಗೊಂಡು ನುಲಿದ್ಬಿಟ್ಟು ಕ್ಲಿಪ್ ಹಾಕಿ ಈ ಥರ ಹೇರ್ ಡಿಸೈನ್ಸ್ ಕ್ಲಿಪ್ಸ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಏರ್ ಪಿನ್ನೆಲ್ಲ ಹಾಕಿದ್ರೆ ತುಂಬ ಪೇಯ್ನ್ ಆಗಿಬಿಡುತ್ತೆ. ಕೆಲವು ಮಕ್ಕಳಿಗೆ ನೆಟ್ ಬೈ ಕೂಡಿರಲ್ಲ. ಸೊ ಒಂದೂವರೆ ವರ್ಷ ಗಂಟ ಮಕ್ಕಳಿಗೆ ನೆಟ್ ಬೈ ಕೂಡಿರೋದೇ ಇಲ್ಲ. ತಲೆ ಬಂದುಬಿಟ್ಟು ತುಂಬ ತೆಳ್ಳಗಿರುತ್ತೆ ಮಕ್ಕಳಿಗೆ. ಸೊ ಟೈಟಾಗಂತೂ ಹಾಕಬೇಡಿ ಪ್ಲೀಸ್. ಸೊ ಈ ಥರ ಚಿಕ್ಕದಾಗಿ ನಿಲ್ಬಿಟ್ಟು ಕ್ಲಿಪ್ಸ್ ಹಾಕ್ಕೊಳ್ಳಿ, ತುಂಬ ಕ್ಯೂಟಾಗಿ ಕಾಣ್ತಾರೆ. ಮತ್ತು ಕರ್ಲಿ ಹೇರ್ ಇದ್ದರೆ ಮಾತ್ರ ಮಸ್ತಾಗಿ ಕಾಣಿಸ್ತಾರೆ. ಅದು ಗರ್ಲ್ ಬೇಬಿಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ. ಸೊ ಫಸ್ಟು ಈ ಥರ ಬಟನ್ 4-5 ಬರುತ್ತೆ. ಸೊ ಹಾಕೊಂಡು ಆ ಥರ ಆದಮೇಲೆ ಫುಲ್ ಜುಟ್ಟು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಉದ್ದ ಜಡೆ ಇದ್ದರೆ ಬಿಟ್ಟು ರೌಂಡ್ ಮಾಡಿ ಸಿಕ್ಸ್ಬೋದು. ಸೊ ನೆಕ್ಸ್ಟ್ ಪೋರ್ಷನಲ್ಲಿ ಈ ಕಡೆ ತೊಗೊಂಡು ಅದ ಕಡೆ ಕಡಿಮೆ ಬಂದಿರುತ್ತೆ, ಯಾಕಂದರೆ ನಾವು ಸೈಡ್ ಕ್ರಾಪ್ ತೆಗ್ದಿರ್ತೀವಲ್ವ, ಸ್ವಲ್ಪ ಚಿಕ್ಕದಾಗಿ ಬಂದಿರುತ್ತೆ ಹೇರು. ಸೊ ನಿಮಗೆ ಕ್ಲಿಪ್ ಹಾಕೋಕ್ಕೆ ಸಿಗಲಿಲ್ಲ ಅಂತಂದರೆ ಈ ಥರ ಫಸ್ಟ್ ಜಡೆನೇ ಹಾಕ್ಕೊಂಬಿಡಿ. ಸೊ ನಾನು ನಿಮಗೆ ಜಡೆನೇ ಹಾಕ್ಕೊತಾ ಇದ್ದೀನಿ. ಜಡೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಕ್ಲಿಪ್ ಹಾಕ್ಕೊಂಬಿಡಿ, ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲಿ ನೋಡಿ, ನಾನು ಈ ಥರದ್ದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರಿಗೆ ಬೇಕೋ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಪುಟಾಣಿ ಜೊತೆ ಮತ್ತು ಹೊಸ ಹೇರ್ ಸ್ಟೈಲ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.